ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, 3 ದೇಶ, 3 ಪ್ರಧಾನಿ, 48 ಗಂಟೆಗಳಲ್ಲಿ ರಾಜೀನಾಮೆ. 2 ಕಡೆ ಬಹುಮತದ ಕೊರತೆಯಿಂದ ಸರ್ಕಾರ ಉರುಳಿದ್ರೆ, ಇನ್ನೊಂದು ಕಡೆ ಪ್ರತಿಭಟನೆಯಿಂದಾಗಿ ಸರ್ಕಾರ ಬೀಳುತ್ತೆ. ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಹೇಳೋಕೆ ಶುರುವಾಗಿದೆ, ಡೀಪ್ ಸ್ಟೇಟ್ನ ನೆಕ್ಸ್ಟ್ ಟಾರ್ಗೆಟ್ ಭಾರತ ಹಾಗೂ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ. ಆದರೆ ಅವರಂದುಕೊಂಡಂಗೆ ನಡೆಯೋಕೆ ಇದು ಪಾಕಿಸ್ತಾನವೂ ಅಲ್ಲ, ಬಾಂಗ್ಲಾವೂ ಅಲ್ಲ, ನೇಪಾಳವೂ ಅಲ್ಲ, ಇದು ಭಾರತ. ಅಷ್ಟು ಸುಲಭಕ್ಕೆ ಅಂದುಕೊಂಡಂಗೆಲ್ಲ ಆಗೋದಿಲ್ಲ ಬಿಡಿ. ಈಗ ಭಾರತದ ಜನತೆ ತುಂಬಾ ಅಲರ್ಟ್ ಆಗಿರಬೇಕು. ಯಾಕಂದ್ರೆ ಭಾರತದಲ್ಲಿ ಕುಟುಂಬ ರಾಜಕಾರಣ ಮಾಡೋ ಎಲ್ಲರಿಗೂ ಮೋದಿಜಿ ಅಂದ್ರೆ ಆಗೋದೇ ಇಲ್ಲ. ಉದ್ಧವ್ ಠಾಕ್ರೆ ಕುಟುಂಬ, ಸ್ಟಾಲಿನ್ ಕುಟುಂಬ, ಗಾಂಧಿ ಕುಟುಂಬ, ಅಖಿಲೇಶ್ ಯಾದವ್, ಲಾಲು ಪ್ರಸಾದ್ ಯಾದವ್ ಅಂಥ ಕುಟುಂಬ ರಾಜಕಾರಣಗಳಿಗೆ ಮೋದಿಜಿ ಖಂಡಿತ ಇಷ್ಟ ಆಗೋದಿಲ್ಲ. ಮೋದಿಜಿ ಇವರಿಗೆಲ್ಲ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದ್ದಾರೆ. ಅದಕ್ಕಾಗಿ ಮೋದಿಜಿ ಅವರನ್ನು ಅಷ್ಟೊಂದು ಇಷ್ಟಪಡ್ತಾ ಇಲ್ಲ, ಅಸಹಾಯಕರಾಗ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಭಾರತದಲ್ಲಿ ಈ ರೀತಿಯ ಪರಿಸ್ಥಿತಿ ಅಂದ್ರೆ ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶದ ಹಾಗೆ ಆಗೋದು ಅಸಂಭವವೇ ಸರಿ. ಯಾವಾಗಲೂ ಒಂದು ಪ್ರಯತ್ನ ಅಂದ್ರೆ ಕುತಂತ್ರ ಅಂತೂ ಖಂಡಿತ ನಡೀತಾನೆ ಇರುತ್ತೆ. ಬಿಜೆಪಿ ಪಕ್ಷವನ್ನು ಟಾರ್ಗೆಟ್ ಮಾಡಿ ಪಕ್ಷದಲ್ಲಿನ ಯಾವುದಾದ್ರೂ ನಾಯಕನನ್ನ ಇಟ್ಕೊಂಡು ಪಕ್ಷ ಹೊಡೆಯುವಂತ ಕೆಲಸ ನಡೀತಾನೆ ಇರುತ್ತೆ. ಆದ್ರೆ ಪಾಪ ಆನೆ ಹೊಡೆಯೋಕೆ ಹೋದ್ರೆ ನಾವೇ ಪಾತಾಳಕ್ಕೆ ಹೋಗ್ತೀವಿ ಅನ್ನೋದು ಅವರಿಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿಯೇ ನೋಡಿ, ಬಿಜೆಪಿ ಸಂಸದರನ್ನ ಒಡೆಯೋಕೆ ಟ್ರೈ ಮಾಡಿದ್ರು, ಚಂದ್ರಬಾಬು ನಾಯ್ಡುಗೆ ಗುರಿ ಇಟ್ರು. ಆದರೆ ಕೊನೆಗೆ ನೋಡಿದ್ರೆ ಇವರದ್ದೇ 14 ಮಂದಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ವಿರೋಧ ಪಕ್ಷಕ್ಕೆ ಮೋದಿಜಿಯನ್ನ ಕೆಳಗಿಳಿಸೋದು ಎಷ್ಟು ಕಷ್ಟ ಅನ್ನೋದು ಚೆನ್ನಾಗಿ ಗೊತ್ತಿದೆ. ನೋಡಿ, 2021ರಲ್ಲಿ ಭಾರತದ ವಿರೋಧ ಪಕ್ಷಗಳು ಮೋದಿಯವರನ್ನ ಕೆಳಗಿಳಿಸಿ ಸರ್ಕಾರವನ್ನ ಅಸ್ಥಿರ ಮಾಡೋಕೆ ಹೊರಟಿದ್ರು. ಅದಕ್ಕೆ 2020ರಲ್ಲೇ ಮುಹೂರ್ತ ಇಟ್ಟಿದ್ರು. ಕಿಸಾನ್ ಆಂದೋಲನ ಹೇಗಾಯ್ತು ಅಂತ ನೋಡಿರ್ತೀರಾ. ಸಾವಿರಾರು ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಕೆಂಪು ಕೋಟೆಯಲ್ಲಿ ರೈತರ ವೇಷದಲ್ಲಿ ಬಂದಂಥ ಖಲಿಸ್ತಾನಿಗಳು ತಮ್ಮ ಧ್ವಜವನ್ನ ಹಾರಿಸಿ ಹೋಗಿದ್ರು. ಅದನ್ನ ಮರೆಯೋ ಹಾಗೆ ಇಲ್ಲ. ಅವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನೇಪಾಳದಲ್ಲಿ ಆದ ಕತೆ ಭಾರತದಲ್ಲೂ ಆಗ್ತಾ ಇತ್ತು. ಅವತ್ತು ಎಲ್ಲರೂ ಅಂದ್ಕೊಂಡಿದ್ದು ಇದು ರೈತರ ಚಳವಳಿ ಅಂತ. ಆದರೆ ಅಸಲಿ ಕಥೆಯೇ ಬೇರೆ. ಅಲ್ಲಿ ಬಂದಿದ್ದವರನ್ನು ನೋಡಿದರೆ ರೈತರು ಅನ್ನೋಕೆ ಸಾಧ್ಯ ಇತ್ತಾ? 2024ರಲ್ಲಿ ರಾಕೇಶ್ ಟಿಕಾಯತ್ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಈ ಟ್ರ್ಯಾಕ್ಟರ್ ಕೆಂಪು ಕೋಟೆ ಕಡೆ ಬಂತು, ಅಕಸ್ಮಾತ್ ಸಂಸತ್ ಭವನದ ಕಡೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಂತ. ಈಗಲೂ ಸಂಸತ್ ಭವನ ಅಲ್ಲೇ ಇದೆ, ಟ್ರ್ಯಾಕ್ಟರ್ಗಳು ಇದಾವೆ, ರಾಕೇಶ್ ಟಿಕಾಯತ್ ಕೂಡ ಇದ್ದಾರೆ. ಟ್ರೈ ಮಾಡಿ ನೋಡ್ಲಿ, ಏನಾಗುತ್ತೆ ಅಂತ ಗೊತ್ತಾಗತ್ತೆ. ಸಾಯಿ ಕುಮಾರ್ ಅವರ ಸ್ಟೈಲಲ್ಲಿ ಹೇಳಬೇಕಂದ್ರೆ, ಸೇನೆ, ಪೊಲೀಸ್ ಹಾಗೂ ಇಂಟೆಲಿಜೆನ್ಸ್ನ ಅವಶ್ಯಕತೆಯೇ ಬರೋದಿಲ್ಲ. ಜನರೇ ರೊಚ್ಚಿಗಿದ್ದು ಮೆಟ್ಟಲ್ಲಿ ಪೈಡ್ ಅಂತ ಹೊಡೆದು ಅದೇ ಪಾರ್ಲಿಮೆಂಟ್ ಮುಂದೆ ನಿಲ್ಲಿಸ್ತಾರೆ. ರೈತರು ಕೆಂಪು ಕೋಟೆ ಬದಲಿಗೆ ಸಂಸತ್ಗೆ ಹೋಗಿದ್ದಿದ್ರೆ ಬಾಂಗ್ಲಾದೇಶದಂತೆ ಆಗ್ತಾ ಇತ್ತು ಅಂತ ಈ ಮನುಷ್ಯ ಹೇಳ್ತಾರಲ್ವಾ. ಎಂಥ ಕನಸು ಕಾಣ್ತಾ ಇದ್ದಾರೆ ನೋಡಿ. ಈಗ ನೇಪಾಳದ ನಂತರ ಫ್ರಾನ್ಸ್ನಲ್ಲಿ ಕೂಡ ಪ್ರತಿಭಟನೆ ಶುರುವಾಗಿದೆ. ಸರ್ಕಾರದ ವಿರುದ್ಧ 1 ಲಕ್ಷ ಮಂದಿ ಬೀದಿಗೆ ಇಳಿದಿದ್ದಾರೆ. ಪ್ರಧಾನಮಂತ್ರಿಗಳು ರಾಜೀನಾಮೆ ನೀಡಿದ್ದಾರೆ. ಈಗ ರಾಷ್ಟ್ರಪತಿಯನ್ನು ಕೆಳಗಿಳಿಸೋದಕ್ಕೂ ಪ್ರಯತ್ನ ನಡೀತಾ ಇದೆ. ಈ ರಾಷ್ಟ್ರಪತಿಗಳ ಜೊತೆ ಭಾರತದ ಸಂಬಂಧ ತುಂಬಾ ಚೆನ್ನಾಗಿದೆ. ಈಗ ಇದೆಲ್ಲವನ್ನ ಜೋಡಿಸಿ ನೋಡಿ, ಜಪಾನ್ ಪ್ರಧಾನಿ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪಕ್ಷ ವಿಭಜನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ರಿಸೈನ್ ಮಾಡ್ತಾರೆ. ಬಹುಮತ ಕಳ್ಕೊಂಡ ನಂತರ ಇಶಿಬಾ ಅವರನ್ನ ತೆಗೆದು ಹಾಕಬೇಕು ಅಂತ ಬೇಡಿಕೆ ಕೂಡ ಇತ್ತು. ಮತ್ತೊಂದು ಕಡೆ ಅಮೆರಿಕ ಭಾರತವನ್ನ ಕೈಗೊಂಬೆ ಮಾಡ್ಕೊಳ್ಳೋದಕ್ಕೆ ಇತ್ತೀಚೆಗೆ ಏನೆಲ್ಲ ಆಟ ಆಡ್ತಾ ಇತ್ತು ಅನ್ನೋದನ್ನ ನೋಡಿರ್ತೀರ. ಆದರೆ ಭಾರತ ಯಾವತ್ತೂ ಕೂಡ ಕೈಗೊಂಬೆ ಆಗೋದಿಲ್ಲ. ಟ್ರಂಪ್ ಯೂಟರ್ನ್ ಮಜಾ ಇದೆ ನೋಡಿ. ಟ್ರಂಪ್ ಹೇಳ್ತಾರೆ ಅವರು ಟ್ವೀಟ್ ಮಾಡೋದೇ ಒಂದಂತೆ, ಅದನ್ನ ಆಮೇಲೆ ಎಲಾನ್ ಮಸ್ಕ್ ತಿರುಚಿ ಹಾಕ್ತಾರಂತೆ. ಮೋಸ್ಟ್ಲಿ ನಮ್ಮ ರಾಹುಲ್ ಗಾಂಧಿ ಗಾಳಿ ಬೀಸಿರ್ಬೇಕು ಅವರಿಗೂನು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.